ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರಿಗೂ ಮತ್ತು ಎಲ್ಲ ಗಣ್ಯರಿಗೂ ತಾವೆಲ್ಲ ಬಂದಂಥ ಶರಣ ಎಲ್ಲರಿಗೂ ಅನಂತ ಅನಂತ ಶರಣಾರ್ಥಿಗಳು, ಭಕ್ತಿಪೂರ್ವಕ ಶರಣಾರ್ಥಿಗಳು. ಜಗದಕ್ಕ ವೈರಾಗ್ಯದ ಖಣಿ, ಜ್ಞಾನ ನಿಧಿ ಜಗದಕ್ಕ, ನಮಗಷ್ಟೇ ಅಲ್ಲ ಜಗಕ್ಕೆ ಅಕ್ಕಳಾಗಿರುವ ಇದು ಅಕ್ಕನ ವಚನ. ಯಾವಾಗ ಶರಣರ ಅನುಭವದ ಸಂಘದಿಂದ ತನು ಮನ ಪ್ರಾಣ ಎಲ್ಲ ಶುದ್ಧವಾಯಿತು ಅಂತ ಹೇಳ್ತಾಳೆ. ಅಕ್ಕನ ಬಗ್ಗೆ ಇಷ್ಟು ತನಕ ಸರ್ ಹೇಳಿದ್ರು, ಭಾಳ ಚಂದ ಹೇಳಿದ್ರು. ಅದಕ್ಕಾಗಿ ಆ ತನು ಮನ ಶುದ್ಧ ಎಲ್ಲ ಒರೆದೊರೆದು ಆಗು ಮಾಡಿದ ಕಾರಣ ನಾನು ಚೆನ್ನಮಲ್ಲಿಕಾರ್ಜುನನ ಪಾದಕ್ಕೆ ತೊಡಿಗೆಯಾದನು ಅಂತ ಹೇಳ್ತಾಳೆ. ನಮಗೇನು ಅಷ್ಟು ಮಾಡೋದು ಬೇಕಾಗಿಲ್ರಿ, ನಾವು ಭಕ್ತಿಲಿಂದ ನೋಡ್ರಿ, ಶರಣರು ಅನುಭವದ ಮಂಟಪ ಕಟ್ಟಿದ್ರು ಬಸವಣ್ಣನವರು. ನಮಗೆ ಬರೀ ಬಸವಪ್ರಭು ಸ್ವಾಮಿಗಳು ಅವರಲ್ಲಿ ಅವ್ರ ಹೆಸರಿನೊಳಗೆ ನಾ ಪ್ರತಿ ಸಲನೂ ಹೇಳ್ತೀನಿ, ಬಸವ ಪ್ರಭು ದೇವರು ಇಬ್ಬರು ಅದಾರ. ಅವರು ಪ್ರೀತಿಲಿಂದ ಪ್ರತಿ ವರ್ಷ ನಮಗೆ ಶರಣ ಇಲ್ಲಿ ಮಹಾಮನೆಗೆ, ಕಲ್ಯಾಣದ ಮಹಾಮನೆಗೆ ಕರೀತಾರ. ನಾವು ಬಂದು ಹೋದ್ರೆ ಸಾಕು, ನಮಗೇನವರು ಹೊರೆದರೆದು ಏನೂ ನಮಗೇನು ಮಾಡಂಗಿಲ್ಲ, ಉಲ್ಟಾ ಪ್ರೀತಿಯಿಂದ ನಮಗೆ ಇಲ್ಲಿ ಬರ್ಯವ, ಒಂದು ಸಮಾಗಮದ ಬರ್ಯವ ಅಂತ ಕರೀತಾರೆ. 3 ವರ್ಷ ಆಯ್ತತ್ತ. ನಮ್ಮಲ್ಲಿ ಸೋಲಾಪುರಕ್ಕೂ ಅವರೇ ಬಂದು ಸೋಲಾಪುರ ಸಿದ್ದರಾಮೇಶ್ವರರ ಒಂದು ತ್ರಿವಿಧಿಗಳನ್ನು ಓದ್ಲಿಕ್ಕೆ ಹಚ್ಚಿದ್ದವರು ಅವರೇ. ಅದು ಕೂಡ ಮೊನ್ನೆ 1ನೇ ತಾರೀಕಿಗೆ 3 ವರ್ಷ ಆಯಿತು. ಅಲ್ಲಿದು ಬಂದ ಕೂಡಲೇ ಇಲ್ಲಿ ಶುರು ಮಾಡಿದ್ರು. ನಾವು 3 ವರ್ಷ ಪ್ರತಿ ವರ್ಷ ಬರ್ತಾ ಇದ್ದೀವಿ. ಹೀಗೆ ಅದು ನಾವಿರೋ ತನಕ ಕರ್ಸ್ಕೊಡ್ರಿಪ್ಪ ಬಸವಣ್ಣ ಬರಪ್ಲೇ ಆಗಲಿಪ್ಪ ಬಸವಣ್ಣ ತಷ್ಟ ಅಂತೀವಿ. 100 ವರ್ಷ ಆಗಲಿ ಹಿಂಗೆ. ಅದಕ್ಕೆ ಅವರು ಹೆಂಗೆ ಕರೆದಾರ, ನಿಮ್ಮ ಹೆಂಗೆ ಅಕ್ಕಮಹಾದೇವಿ ತೋರಣವ ಕಟ್ಟುವೆ ಗುಡಿ ತೋರಣವ ಕಟ್ಟುವೆ, ಶರಣರ ಬರವಿಂಗೆ ತೋರಣವ ಕಟ್ಟದ ಹಾಗೆ ಅವ್ರು ನಮ್ಗೆ ಕರ್ಸಾರ ಇಷ್ಟು ಪ್ರೀತಿಯಿಂದ. ಅದಕ್ಕೆ ನಾವು ಪ್ರತಿ ವರ್ಷ ಅಲ್ಲಿ ಇಲ್ಲಿ ಹೋಗೋದು ಬೇಡ, ಶರಣರ ಸಂಘದಿಂದ ನಾವು ಏನಾದರೂ ಸ್ವಲ್ಪ ಜೀವನದೊಳಗೆ ಎಲ್ಲನೂ ಅವ್ರಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಎಳ್ಳೆಕಾಳಷ್ಟು ಬರೇ ನಾವು ಇಲ್ಲಿ ಮಾಡಿ ಕೇಳಿ ಹೋಗೋದಕ್ಕಿಂತ ನಾವು ಒಂದು ಸ್ವಲ್ಪ ಆಚರಣೆದೊಳಗೆ ತಂದೇವಂದ್ರೆ ನಾವು ಬಸವಣ್ಣ ಸಿದ್ದರಾಮೇಶ್ವರ ಹೇಳ್ತಾರ, ಪುಣ್ಯ ಮಾಡ್ಬೇಕಂದ್ರೆ ಹೋಗಿ ಎಲ್ಲರೂ ಹೋಗಿ ನಾವು ತಪಸ್ಸು ಮಾಡೋದು ಬೇಕಾಗಿಲ್ಲ. ನಮ್ಮ ದೀಪದಂತೆಯ ಜನ್ಮ ಹೆಂಗಿರ್ಬೇಕಂದ್ರೆ ಬಂದದ್ದು ತಿಳಿಬಾರ್ದು ಹೋಗೋದು ತಿಳಿಬಾರ್ದಂತ. ದೀಪದಂತೆಯ ಜನ್ಮ ಬಂದದ್ದು ತಿಳಿಯಬಾರ್ದು ಅಂದ್ರೆ ದೀಪ ಎಲ್ಲ ಕಡೆ ಹೆಂಗೆ ಒಂದೇ ಥರ ಹೆಂಗೆ ಬೆಳಗ್ತದಲ್ಲ, ಗುಡಿಸಿಲಿನಲ್ಲಿ ಮತ್ತು ಹೊರಗೆ ನೀವು ಎಲ್ಲಿ ಭೀ ಹಚ್ಚಿದ್ರೆ ದೀಪ ಒಂದೇ ಥರ. ಮತ್ತು ಸೂರ್ಯನಿಲ್ಲಾರ್ದೇನೆ, ಸೂರ್ಯನ ಉದಯ ತಾವರೆಗೆ ಜೀವಳ, ಸೂರ್ಯನ ಇರಲಿಲ್ಲ ಅಂದ್ರೆ ನಾವು ಯಾರು ಏನು ಬದುಕಲಿಕ್ಕೂ ಸಾಧ್ಯ ಇಲ್ಲ. ಸೂರ್ಯ ಎಲ್ಲದಕ್ಕೂ ಬೇಕು, ಬೆಳಕು ಬೇಕೇ ಬೇಕು. ಹಂಗೆ ನಮ್ಮ ಜೀವನ ಹೆಂಗಿರ್ಬೇಕಂದ್ರೆ ಅಷ್ಟು ಚಂದ ಬೆಳಕಿನ ಹಾಗೆ ದೀಪದ ಹಾಗಿರಬೇಕು. ಮತ್ತು ನಾವು ಪುಣ್ಯ ಮಾಡ್ಬೇಕಂದ್ರೆ ಎಲ್ಲಿ ತಪಸ್ಸು ಮಾಡ್ಲಿಕ್ಕೆ ಹೋಗಬೇಡ್ರಿ, ಎಲ್ಲಿ ಹೋಗಬೇಡ್ರಿ. ನಾವು ಪಾಪ ಮಾಡಲಿಲ್ಲ ಅಂದ್ರೆ ಪುಣ್ಯ ತಾನೇ ಬರ್ತದಂತ. ಹಂಗೆ ನಾವು ಎಲ್ಲಿ ಹೋಗಿ ಸಾಗರದೊಳಗೆ ಝಳಕ ಮಾಡಿ ಅದು ಮಾಡಬೇಡ. ನಾವು ಎಲ್ಲರಿಂದ ಪ್ರೀತಿಯಿಂದ ಮಾತಾಡೋದು. ಅದಕ್ಕೆಲ್ಲ ಕಾರಣರಾದ ಬಸವಣ್ಣರವರು ಒಂದೇ ಒಂದು ವಚನ ನಾವು ಪಾಲಿಸಿದೇವಂದ್ರೆ, ಕಳಬೇಡ ಕೊಲ್ಲಬೇಡ ಹುಸಿಯನ್ನು ನುಡಿಯಲು ಬೇಡ, ಇದೊಂದು ನಾವು ಪಾಲಿಸಿದೇವಲ್ಲ ನಮ್ಮ ಜೀವನನೇ ಸಾರ್ಥಕ ಆಗ್ತದೆ. ನಾವು ಭಾಳ ವಚನ ಓದಿ ಅದೆಲ್ಲ ತಿಳ್ಕೊಳ್ಳೋದು ಆಗಲಿಲ್ಲ ಅಂದ್ರೂ ಸುದ್ದ ಒಂದೇ ಒಂದು ಬಸವಣ್ಣವರ ವಚನ. ಮತ್ತು ಬಸವಣ್ಣವರಿಂದರೆ ಅಕ್ಕಮಹಾದೇವಿ ಕಲ್ಯಾಣ ಮಂಟಪಕ್ಕೆ ಬರಲಿಲ್ಲ ಅಂದ್ರೆ ಅಕ್ಕಮಹಾದೇವಿ ಯಾರು ಅಂತ ನಮಗೆ ಯಾರಿಗೂ ಗೊತ್ತಾಗಲಿಲ್ಲ, ಆಗ್ತಿರ್ಲಿಲ್ಲ. ಅದಕ್ಕಾಗಿ ಬಸವಣ್ಣನವರನ್ನು ನಿತ್ಯ ಒಮ್ಮಾದರೂ ಬಸವ ಅಂದರೆ ಸಾಕು ಜೀವನ ಪಾವನವಾಗೋದು ಅಂತ ಬಸವಣ್ಣನವರನ್ನು ನೆನೆಸ್ಕೊಂಡು ನಾವು ಯಾವಾಗಾದ್ರೂ ಒಂದು ಕೆಲಸ ಮಾಡ್ಕೊಂಡೇವಂದ್ರೆ ನಮ್ಮ ಜೀವನನೇ ಪಾವನ ಆಗ್ತದೆ. ಇದು ಕಾರಣ ಅಂದ್ರೆ ನೋಡ್ರಿ, ನಾವು ಅಷ್ಟು ಈಗ 100 ಮಾಡಿದ್ವಿ ಅಂತ ಹೇಳಿದ್ರು ಅಪ್ಪಾಜಿಯವರು. ಆದರೆ ನಮಗೆಲ್ಲದಕ್ಕೂ ಅಪ್ಪಾಜಿಯವರು ಬಹಳ ಪ್ರೋತ್ಸಾಹ ಕೊಡ್ತಾರೆ. ಎಲ್ಲದಕ್ಕೆ ದರ್ವಂದಕ್ಕೆಲ್ಲ ಅಲ್ಲಿ ನಮ್ಮಲ್ಲಿ ಸಿದ್ದರಾಮೇಶ್ವರ ಗುಡಿ ಒಳಗೆ ಈಗ 500-600 ಜನ ಮುಂಜಾನೆ 6ರಿಂದ 7 ಗಂಟೆ ತನಕ ಸಿದ್ದರಾಮೇಶ್ವರ ಬರೆದ ತ್ರಿವಿಧಿಗಳನ್ನು ಓದ್ತೀವ್ರಿ. ಇದಕ್ಕೆ ಕಾರಣಿಕರು ಅಪ್ಪಾಜಿಯವರು. ಅದಕ್ಕೆ ಅವ್ರು ಹೇಳ್ತಾರೆ, ನಾವೇನಿಲ್ಲವಾ ನೀವೇ ಮಾಡ್ತೀರಿ ಅಂತಾರೆ. ದರ್ವಂದಕ್ಕೆಲ್ಲ ಪ್ರತಿಯೊಂದಕ್ಕೆ ಯಾವುದಕ್ಕೂ ಅವರು ತಮ್ಮ ಮೇಲೆ ಹಾಕೊಳ್ಳಂಗಿಲ್ಲ. ಮತ್ತು ಬಸವಣ್ಣವ್ರು ಏನು ಮಾಡ್ಯಾರ, ಇದೇ ಮಾಡ್ಯಾರ. ಅವರೇನು ಬೇರೆ ಅದ್ಭುತ ಪವಾಡಗಳನ್ನು ಮಾಡಿಲ್ಲ. ಎಲ್ಲರಿಗೂ ಕೂಡಿಸಿ, ಎಲ್ಲ ದಲಿತರಿಗೂ ಶೂದ್ರರಿಗೂ ಎಲ್ಲರಿಗೂ ಕಲಿಸಿ ಇದೇ ಥರ ಒಂದು ಕಲ್ಯಾಣ ಮಂಟಪ ಅಂದರೆ ಕಲ್ಯಾಣದ ಇದು ಮಹಾಮನೆ ಮಾಡಿ ನಾವು ಎಲ್ಲರಿಗೂ ಒಂದೇ ವೇದಿಕೆ ಕೊಟ್ಟು ಎಲ್ಲರಿಗೂ ಪ್ರೋತ್ಸಾಹಿಸಿ ಮಾಡಿದ್ರಲ್ಲ. ಆ ಬಸವಣ್ಣವರ ಶರಣರ ಕಾಲೊಳಗೆ ಅವ್ರು ಮಾಡಿದ್ರು. ಈಗ ಅಪ್ಪಾಜಿಯವರು ಬಸವಪ್ರಭು ಸ್ವಾಮಿಗಳು, ಬಸವಣ್ಣವರು ಪ್ರಭುದೇವರು ಇಲ್ಲೇ ಬಂದು ಯಾವ ದೇವರಾದರೂ ಬಂದು ನಮ್ಮ ಪ್ರತ್ಯಕ್ಷ ಆಗಿ ತಥಾಸ್ತು ಅಂತ ನೋಡಿದ್ದೇವನ್ರಿ, ಎಲ್ಲಿ ನೋಡಿಲ್ಲ. ನಾವೆಲ್ಲರೂ ಹೃದಯದೊಳಗೆ ದೇವ್ರು ಇರ್ತಾರೆ, ಎಲ್ಲ ಇಲ್ಲೇ ಇರ್ತಾರೆ. ಆ ದೇವರು, ಆ ಗುಡಿಯಾನ್ ದೇವ್ರು ಬಂದು ಇಲ್ಲಿ ಮಾಡಂಗಿಲ್ಲ. ಅವರು ಎಲ್ಲ ಇದ್ರೊಳಗೆ ಬಸವಪ್ರಭು ಸ್ವಾಮಿಗಳು ನಮಗೆ ಸಿಕ್ಕಾರ. ಅಷ್ಟು ಸ್ವಾಮೀಜಿಯವರು ನಮ್ಗೆ ಸಿಕ್ಕಾರ. ನಡೆದಾಡುವ ನಮಗೆಲ್ಲರಿಗೂ ಜ್ಞಾನ ದಾಸೋಹ, ಅನ್ನ ದಾಸೋಹ, ಪ್ರೀತಿ ದಾಸೋಹ. ನೋಡ್ರಿ, ಅವರು ಅಪ್ಪಾಜಿ ಅಂದ ಕೂಡಲೇ ಅವ್ವ ಅಂತಾರೆ. ಅಂದ್ರೆ ನೋಡ್ರಿ, ನಾನು ಅಪ್ಪಾಜಿ ಅನ್ಬೇಕು, ಅವರು ನನಗೆ ಅವ್ವ ಅನ್ಬೇಕು. ಎಷ್ಟು ಇದು ಪ್ರೀತಿ ಎಲ್ಲಿ ಸಿಗ್ತದೇನ್ರಿ? ಇದು ಎಲ್ಲಿ ಸಿಗಂಗಿಲ್ಲ. ಇದು ಪ್ರೀತಿಯ ಬಾಂಧವ್ಯ, ಇದು ಶರಣ ತತ್ವದೊಳಗೆ ಸಿಗ್ತದೆ. ಇದು ಇಲ್ಲಿ ನಾವು ಬಂದೇವಂದ್ರೆ ವರ್ಷಗಳೊಳಗೆ ಒಮ್ಮೆ ಬಂದೇವಂದ್ರೆ
ನಮಗೊಂದು ವರ್ಷದಿಂದ ಆಗಷ್ಟು ಒಂದು ಪ್ರೀತಿ ಎನರ್ಜಿ ಸಿಗ್ತದ. ಅದಕ್ಕೆ ನಾವು ವರ್ಷಿಗೊಮ್ಮೆ ಇಲ್ಲಿ ಬರೋಣ. ಅವ್ರು ಏನೇ ಕಾರ್ಯಕ್ರಮ ಮಾಡಲಿ ನಮ್ಗೆ ಎಷ್ಟು ಕೈಲಾದಷ್ಟು ನಾವು ಅವ್ರ ಕೂಡ ಸೇವೆ ಮಾಡೋಣ ಅಂತ ಹೇಳಿ ನನಗೆ 2-3 ನಿಮಿಷ ಮಾತಾಡಂದಿರು. ಎಲ್ಲರಿಗೂ ಇದು ಈ ಪುಸ್ತಕ ಬಿಡುಗಡೆ ಮಾಡಿಸಿ ನನಗಂತೂ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ಕೊಡ್ತಾರೆ ಅವರು. ಅಪ್ಪ ನಮ್ಮಪ್ಪ ಅಂತ ನಾನು ಅದೇ ಯಾವಾಗ ಅಂತಿರ್ತೀನಿ. ಅವರು ನನಗೆ ಅವ್ವ, ನೀವು ನಮ್ಮವ್ವ ಅಂತಾರೆ. ಅದು ಪ್ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ ಶಬ್ದದೊಳಗೆ. ಅಷ್ಟ ದೊಡ್ಡ ಅಪ್ಪಾಜಿಯವರು ನಮ್ಮ ಸಿಕ್ಕಾರ. ಅವ್ರು ಹೇಳಿದ ಮಾರ್ಗಗಳನ್ನು ನಾವು ನಡೆಯೋಣ. ಆಮೇಲೆ ಇಲ್ಲಿ ವರ್ಷ ಬರೋಣ. ಹಾಗೆ ನಮ್ಗೆ ಎಷ್ಟಾದ ಸೇವೆ ಮಾಡೋಣ. ಇವತ್ತು ನಾನು ಬಿಡುಗಡೆ ಅಂದ್ರೆ ಅಕ್ಕ ಮಹಾದೇವಿ ಕೈಲಿ ಮಾಡಿಸ್ಕೊಂಡ್ರು. ಅಕ್ಕನೇ ಬಂದು ನಮ್ಮ ರೂಪಕ್ಕೊಳಗೆ ಅಕ್ಕನೇ ಬಂದು ಮಾಡ್ಕೋತಾಳೆ. ನಾನು ಬರೀ ಪಾತ್ರಧಾರಿ, ಸೂತ್ರಧಾರಿ ಎಲ್ಲ ಅವಳೇ ಅಕ್ಕನೇ. ಅವಳೇ ಬಂದು 100 ಪ್ರೋಗ್ರಾಮ್ ಮಾಡಿಸ್ಕೋತಾರಂದ್ರೆ ಅದು ಅವರ ಆಶೀರ್ವಾದ, ಬಸವಣ್ಣನ ಆಶೀರ್ವಾದ. ವಿನಃ ನಾವ್ಯಾರು ರೀ ಇಲ್ಲಿ ಎಲ್ಲ ದೇವರು ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದೆವಂದ್ರೆ ನಮ್ದೊಂದು ಜೀವನನೇ ಸಾರ್ಥಕ ಅಂತ ಅನಿಸ್ತದೆ ನನಗರೆ. ಆದರೆ ಅದರೊಳಗೆ ಏನು ಅಪೇಕ್ಷೆ ಇರಬಾರ್ದು, ಅಷ್ಟೇ ನಿರಪೇಕ್ಷೆ ಭಾವನೆಯಿಂದ ನಾವು ಈಗ ಅವ್ರು ಏನರ ನಮ್ಮ ಮನೆಯೊಳಗೆ ಒಂದು ಕೆಲಸ ಮಾಡ್ತಿರ್ತೀವಿ, ಅದೊಂದು ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡೇವೆ ಅಂದ್ರೆ ನಮ್ಮ ಕರ್ತವ್ಯ ಮುಗೀತು ಅಂದಾಗೆ ಅವರು ಬಂದು ಅಕ್ಕ ಮಹಾದೇವಿನೇ ಬಂದು 100 ಪ್ರೋಗ್ರಾಮ್ಗಳನ್ನು ಈ ಎಲ್ಲ ಶರಣರಿಗೆಲ್ಲ ಭಾಳ 100 ಊರಿಗೆ ಹೋಗಿ ಅಂದರೆ ಒಂದು 100 ಸಮೀಪ ಊರಿಗೆ ಹೋಗಿರಿ. ಅಲ್ಲೆಲ್ಲ ಹೋಗಿ ಇದೊಂದು ಮಾಡ್ತಾ ಒಂದು ಸೇವೆ ನಮ್ಮ ಕೈಲೇ ಮಾಡಿಸ್ತಾ ಇದ್ರಲ್ಲ, ಅದು ನಮ್ಮ ಭಾಗ್ಯ. ಇದಕ್ಕೆ ಇವತ್ತು ಅಪ್ಪೋರು ಕರೆಸಿ ನನಗೆ ಇಲ್ಲಿ ಈ ಪುಸ್ತಕ ಬಿಡುಗಡೆಯ ನನಗಂದರೆ ಅಕ್ಕ ಮಹಾದೇವಿ ಪುಸ್ತಕ ಬಿಡುಗಡೆಗೆ ಅಕ್ಕ ಮಹಾದೇವಿ ತಾಯಿಯಿಂದ ಮಾಡಿದ್ರಲ್ಲ, ಅದು ನನಗೆ ಧನ್ಯವಾದಗಳು. ಶರಣಾರ್ಥಿಗಳು.